ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಿರುವಂತಹ 1 BHK ಫ್ಲಾಟ್. ಇಲ್ಲಿ ಸಾಕಷ್ಟು ಜನ ಹೊಸದಾಗಿ ಅರ್ಜಿ ಹಾಕ್ತಾ ಇದ್ದಾರೆ. ಫ್ರೆಂಡ್, ಹಾಕಿರೋರು ಇಲ್ಲಿ ಕೇಳ್ತಾ ಇದ್ದಾರೆ, ಸರ್ ನಾವು ಹೊಸದಾಗಿ ಅರ್ಜಿ ಹಾಕಿದ್ದೀವಿ, ಫ್ಲ್ಯಾಟು ಸಹ ಬುಕ್ ಮಾಡಿದ್ವಿ, ಮುಂದಿನ ಪ್ರೊಸೆಸ್ ಅಂದರೆ ಬ್ಯಾಂಕ್ ಲೋನ್ ಯಾವ ರೀತಿ ಪ್ರೊಸೆಸ್ಸಲ್ಲಿರುತ್ತೆ, ಎಷ್ಟು ಇಂಟ್ರೆಸ್ಟಲ್ಲಿ ಕೊಡ್ತಾರೆ ಅಥವಾ ನಮಗೆ ಎಷ್ಟು EMI ಎಲ್ಲ ಕೊಡ್ತಾರೆ, ಇವೆಲ್ಲ ನಮಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್, ಸ್ವಲ್ಪ ಮುಂಚೆನೇ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಫ್ರೆಂಡ್, ಈಗ 1 BHK ಫ್ಲ್ಯಾಟು ಇತ್ತೀಚೆಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬ್ಯಾಂಕ್ ಸಾಲ ಲೋನು ಕೊಡ್ತಾ ಇದ್ದಾರೆ. ಏನು 1 BHK ಫ್ಲ್ಯಾಟ್ ಯಾರೇ ತಗೊಳ್ಳಿ ಸಹ ಆ ಲೋನ್ನು ಕೊಡ್ತಾರೆ. ಫ್ರೆಂಡ್, ಎಷ್ಟು ಲೋನ್ ಕೊಡ್ತಾರೆ ಅನ್ನೋದು ನಿಮಗೆ ಅಲ್ಲಿ ಬ್ಯಾಂಕ್ನವ್ರ ಹತ್ರ ವಿಚಾರಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಯಾವ ಕಡೆ ಬುಕ್ ಮಾಡಿರ್ತೀರ ಅಲ್ಲಿ ಸುಮಾರು ಒಂದು 80% ಆಗೋ ನಂತರ ನಿಮಗೆ ಸಾಲದ ಮೇಳ ಅಂತ ನಡೆಸ್ತಾರೆ. ಆ ಕ್ಷೇತ್ರದಲ್ಲಿ ಸಾಲದ ಮೇಳ ನಡೆಸ್ತಾರೆ. ನಡೆಸಿದಾಗ ನೀವು ಅಲ್ಲಿ ವಿಚಾರಿಸ್ಕೋಬೋದು ಎಷ್ಟು ಪರ್ಸೆಂಟೇಜಲ್ಲಿ ಕೊಡ್ತಾರೆ, ಎಷ್ಟು EMI ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ. ಈ ಸದ್ಯಕ್ಕೆ ಈಗ 1 BHK ಫ್ಲ್ಯಾಟ್ನವ್ರಿಗೆ ಸಾಲ ತಿಳಿಸೋದು ಅಂದರೆ ಖಂಡಿತವಾಗಿ ನಿಮಗೆ ಲೋನ್ ಕೊಡ್ತಾರೆ. ನೀವು ಎಷ್ಟು 50,000 ರೂಪಾಯಿ ಮೈನಸ್ ಮಾಡಿ ಬ್ಯಾಲೆನ್ಸ್ ಎಷ್ಟು ಕಟ್ಟಬೇಕೋ ಅದು ನೋಡಿ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಲೋನ್ಗಳು ಕಟ್ತಾರೆ. ಫ್ರೆಂಡ್, ಈಗ 5 ಲಕ್ಷ ಆಗ್ಬೋದು, 6 ಲಕ್ಷ ಆಗ್ಬೋದು, 7 ಲಕ್ಷ ಆಗ್ಬೋದು, ಈ ಥರ ಲೋನ್ಗಳು ಕೊಡ್ತಾರೆ. ಅದರಲ್ಲಿ ಅಂತಾನೆ ಮಿಕ್ಕಿದ ಬ್ಯಾಲೆನ್ಸ್ ನೀವು ಪೇ ಮಾಡಬೇಕಾಗತ್ತೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ. ಲೋನ್ ಆಗಿ ಮಿಕ್ಕಿದ್ರೆ ನೀವು ಅಲ್ಲಿ ಬ್ಯಾಲೆನ್ಸ್ ಕಟ್ಟಿ ನೀವು ಸ್ವಾಧೀನ ಪತ್ರ ಅಲ್ಲಿ ಕೊಡ್ತಾರೆ. ನೀವು ವಾಸವಾಗೋಕ್ಕೆ ಸ್ವಾಧೀನ ಪತ್ರ ಕೊಡ್ತಾರೆ. ಆಲ್ಮೋಸ್ಟ್ ಅದೆಲ್ಲ ಕ್ಲಿಯರ್ ಆಗಬೇಕು. ಅಂದರೆ ಅಲ್ಲಿ ನಿಮ್ಮ ಕ್ಷೇತ್ರದ ಫ್ಲ್ಯಾಟ್ಗಳು ಕಂಪ್ಲೀಟಾಗಿ ನಿಮ್ಮ ಇದು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ರೆಡಿ ಆದಮೇಲೆ ನಿಮಗೆ ಸ್ವಾಧೀನ ಪತ್ರ ಕೊಡ್ತಾರೆ. ನೀವು ಹೋಗಿ ಅಲ್ಲಿ ಇರ್ಬೋದು. ಅದಾದ ನಂತರ ಖಾತಾ ರೆಡಿ ಆದಾಗ ನಿಮಗೆ ರಿಜಿಸ್ಟ್ರೇಷನ್ ಕರೀತಾರೆ ಅಂತಲೇ ಹೇಳ್ಬೋದು. ನೋಡಿ, 1 BHK ಫ್ಲ್ಯಾಟಲ್ಲಿ ಸರ್ಕಾರದಿಂದ ನಿಮಗೆ ಏನು EMI ಸುಮಾರು ಒಂದು 5% ಅಷ್ಟು ನಿಮಗೆ ಸಹಾಯಧನ ಸಿಗುತ್ತೆ. ನೀವೇನು ಲೋನ್ ತಗೊಂಡಿರ್ತೀರ 5% ಅಷ್ಟು ಅಂದರೆ ನಿಮ್ಮ EMIಯಲ್ಲಿ ಸುಮಾರು ಮ್ಯಾಕ್ಸಿಮಮ್ ಅಂದರೆ 3,000 ಒಳಗಡೆ, ಎಷ್ಟು ಚೆನ್ನಾಗಿರ್ಬೋದು, 3,000 ಒಳಗಡೆ ನಿಮಗೆ ಕಂತು EMI ಕಟ್ಟಾಗುತ್ತೆ. ಎಕ್ಸಾಂಪಲ್, ನೀವೊಂದು 8,000 ರೂಪಾಯಿ EMI ಕಟ್ತಾಯಿದ್ರೆ ನಿಮ್ಮದೊಂದು 3,000 ಒಳಗಡೆ ಅಮೌಂಟ್ ಕಮ್ಮಿ ಆಗುತ್ತೆ. ಒಂದು 5 ಚಿಲ್ಲರೆ ಅಷ್ಟು ನೀವು ಕಟ್ಟಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬ್ಯಾಂಕ್ಗಳು ಪರ್ಸಂಟೇಜ್ ಹೇಳೋದಾದರೆ ಖಾಸಗಿ ಬ್ಯಾಂಕ್ಗಳು ಸಹ ಇರ್ತವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರ್ತವೆ. ನೋಡು, 8% ಇರುತ್ತೆ, 9% ಇರುತ್ತೆ, 10% ಇರುತ್ತೆ, 10%, 11% ಜನ ಲೋನ್ಗಳು ಮಾಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಒಂದು ತಿಂಗಳಿಗೆ EMI ನೀವೇನಾದ್ರು 10 ವರ್ಷಕ್ಕೆ ಹಾಕಿಸ್ಕೊಂಡ್ರೆ ಇಲ್ಲಿ ಸಬ್ಸಿಡಿ ಸಿಗೋದು ನಿಮಗೆ 10 ವರ್ಷ ಮೇನ್ ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮಗೆ 6 ಲಕ್ಷ 7 ಲಕ್ಷ ತಗೊಂಡ್ರೆ ಒಂದು 10 ವರ್ಷ ಬರ್ಬೋದು. ನಿಮಗೆ ಮ್ಯಾಕ್ಸಿಮಮ್ ನಿಮ್ಗೆ ತಿಳ್ತಿ ಫುಲ್ಲು ಡೀಟೇಲ್ಸ್ ಬೇಕು ಅಂದರೆ ನಿಮ್ಮ ಬ್ಯಾಂಕಲ್ಲಿ ಸಾಲದ ಮೇಳ ನಡೆಸುವಾಗ ನೀವು ಕೇಳ್ಬೋದು. ಅಥವಾ ನೀವು ಫೋನ್ ಮಾಡ್ತಾರೆ, ಅವರೇ ನಿಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲೇ ನಿಮಗೆ ಫೋನ್ ನಂಬರ್ ಕೊಡ್ತಾರೆ. ಬ್ಯಾಂಕ್ನವರೇ ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿಮಗೆ ಕರ್ತಾರೆ, ಇಂಥ ಬ್ಯಾಂಕ್ ಬರೀ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬರ್ರಿ ಅಂತ. ಅಲ್ಲೇ ನೀವು ಸಂಪೂರ್ಣವಾಗಿ ವಿವರಣೆ ಮಾಡ್ಕೋಬೋದು. ಬ್ಯಾಂಕ್ ಲೋನು ಖಂಡಿತವಾಗಿ ನಿಮಗೆ ಅಲ್ಲಿ ಡೀಟೇಲ್ಸು ನಿಮ್ಗೆ ಕೊಡ್ತಾರೆ. ನಾವು ಅಂದಾಜು ಮೇಲೆ ಹೇಳೋಕ್ಕಾಗಲ್ಲ. ಖಂಡಿತವಾಗಿ ನಿಮಗೆ ಎಷ್ಟು EMI ಆಗುತ್ತೆ, ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ಸಲ್ಲಿ ಸಿಗುತ್ತೆ. ಇನ್ನೂ ಸರ್ಕಾರದಿಂದ ಸಬ್ಸಿಡಿ ಇನ್ನೂ ಸಿಕ್ಕಿಲ್ಲ, ಬಟ್ ಅದು ಇನ್ನೂ ಕನ್ಫರ್ಮ್ ಎಷ್ಟು ಅನ್ನೋದಿಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಅದ ನಂತರ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ. ಈಗ ನಿಮಗೆ ಬ್ಯಾಂಕ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸು ನಾನು ಕೊಟ್ಟಿದ್ದೀನಿ. ಖಂಡಿತವಾಗಿ 1 BHK ಫ್ಲ್ಯಾಟಿಗೆ ನೀವು ಕೇಳಿರೋಂಥದ್ದು ಲೋನ್ ಕೊಡ್ತಾರೆ. ಇದು 100% ಲೋನ್ ಕೊಡ್ತಾರೆ. ನಿಮಗೆ ಲೋನ್ ಬೇಡ ಅಂದರೆ ನೀವು ಕ್ಯಾಶ್ ಕಟ್ಬೋದು. ಇದರಲ್ಲಿ ಲೋನೇ ತಗೊಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಹಣ, ಸೇವಿಂಗ್ ಹಣ ಏನೋ ಕೂಡಿಕೊಂಡಿದ್ರೆ ನೀವು ಅಲ್ಲಿ ಫುಲ್ ಅಮೌಂಟ್ ಕಟ್ಟಿ ನೀವು ಫ್ಲ್ಯಾಟ್ಗಳು ರೆಡಿ ಆದರೆ ಸ್ವಾಧೀನ ಪತ್ರ ಪಡ್ಕೋಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ನಿಮ್ಮ ಹತ್ರ ಸ್ವಂತ ಹಣ ಇದ್ದರೆ ನೀವು ಕಟ್ಬೋದು. ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ.
ಇಷ್ಟು ರಾಜೀವ್ ಗಾಂಧಿ ವಸತಿ ನಿಗಮದ 1 BHK ಫ್ಲ್ಯಾಟ್ ಲೋನ್ ಪ್ರೊಸೆಸ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. EMI ಅಂತೂ ನಿಮಗೆ ಆಲ್ಮೋಸ್ಟ್ ಒಂದು 8, 9, 10 ಸಾವಿರನ ನಿಮ್ಗೆ ಬಂದೇ ಬರುತ್ತೆ. ನೀವು ಎಷ್ಟು ಲೋನ್ ತಗೊಂತೀವಿ ಅಷ್ಟು ಡಿಪೆಂಡ್ ಮೇಲೆ EMI ಬಂದೇ ಬರುತ್ತೆ. ನೋಡಿ, ನೀವು ಲೋನ್ಗಳು ಆರಿಸ್ಕೊಂಡ್ರೆ 10 ವರ್ಷದೊಳಗೆ ಹಾಕಿ. ಯಾಕೆ ಸರ್ಕಾರದಿಂದ ಸಬ್ಸಿಡಿ ಸಿಗೋದು, ಒಂದು ಸಾಲದ ಸಬ್ಸಿಡಿ ಸಿಗೋದು ನಿಮಗೆ 10 ವರ್ಷ ಮಾತ್ರ. 10 ವರ್ಷ ಮೇಲ್ಪಟ್ಟರೆ ನಿಮ್ಗೆ ಸಿಕ್ಕಲ್ಲ. ಹಾಗಾಗಿ ನೀವು 10 ವರ್ಷದೊಳಗೆ ಬ್ಯಾಂಕ್ ಲೋನ್ ನೀವು ಮಾಡಿಸ್ಕೊಳ್ಳೋದು ಉತ್ತಮ ಅಂತ ನಾನು ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಒಂದು ನಮಸ್ಕಾರ.